ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ಮಲಯಾಳಂ ಹೈಪರ್ ಲಿಂಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಸಖತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಇದೆ. ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆದ್ರೂನು ಕ್ಲೈಮ್ಯಾಕ್ಸ್ ತಲುಪೋ ಅಷ್ಟರಲ್ಲಿ ಎಲ್ಲ ಅರ್ಥ ಆಗುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ರಾತ್ರಿ ಸಮಯ FM ನಲ್ಲಿ ಒಂದು ಪ್ರೋಗ್ರಾಮ್ ರನ್ ಆಗ್ತಾ ಇದೆ. ರಾತ್ರಿ ಇಷ್ಟನಾ ಹಗಲು ಇಷ್ಟನಾ ಅಂತ ಹುಡುಗಿಯೊಬ್ಳು ಪ್ರತಿಯೊಬ್ಬರನ್ನು ಕೇಳ್ತಾ ಇದ್ದಾಳೆ. ಕಟ್ ಮಾಡಿ ಮೋಹಿನಿ ಅನ್ನುವ ಲೇಡಿನ ತೋರಿಸ್ತಾರೆ. ಸಮಯ ಸಂದರ್ಭ ಇವರು ವೇಷಿಯಾಗಿ ಕೆಲಸ ಮಾಡೋ ಸಂದರ್ಭ ಬಂದಿರೋದ್ರಿಂದ ಪ್ರತಿದಿನ ರಾತ್ರಿ ಕೆಲ್ಸಕ್ಕೆ ಆಟೋನಲ್ಲೇ ಹೋಗ್ತಾರೆ. ಡ್ರೈವರ್ಗೆ ಈ ಲೇಡಿ ಬಗ್ಗೆ ಗೊತ್ತಿದೆ. ಇವರು ಕೂಡ FM ಕೇಳ್ತಾ ಇರೋದ್ರಿಂದ ನಿಮ್ಗೆ ಹಗಲು ಇಷ್ಟನಾ ಅಥವಾ ರಾತ್ರಿ ಇಷ್ಟನಾ ಅಂತ ಕೇಳಿದಾಗ ಈ ಲೇಡಿ ಹೇಳ್ತಾರೆ, ನನ್ಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ, ಜೀವನನೇ ಹಿಂಸೆ ಆಗ್ಬಿಟ್ಟಿದೆ ಅಂತ. ಕಟ್ ಮಾಡಿದ್ರೆ 5 ಜನ ಹುಡುಗರು ನೆಕ್ಸ್ಟ್ 1 ವೀಕ್ ಫುಲ್ ಎಂಜಾಯ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. 5 ಜನರಲ್ಲಿ 2 ಮಾತ್ರ ಮೇನ್ ಕ್ಯಾರೆಕ್ಟರ್ಸ್. ಇದ್ರಲ್ಲಿ ವಿಜಯ್ ಅಂತ ಒಬ್ಬನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ. ಅವಳಿಗೆ ಹೆದರ್ಸಿ ದುಡ್ಡು ಕಿತ್ಕೋಬೇಕು ಅಂತ ಮಾತಾಡ್ಕೋತಾರೆ. ಈಗ ಮುಗಿಲ್ ಅಂತ ಒಬ್ಬರನ್ನ ತೋರಿಸ್ತಾರೆ. ಇವರು ಥಾಮಸ್ ಅನ್ನುವ ವ್ಯಕ್ತಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥಾಮಸ್ ಹೇಳ್ತಾರೆ, ಇನ್ನೊಂದು ಕೆಲಸ ಇದೆ, ಅದನ್ನ ನೀನೇ ಮಾಡ್ಬೇಕು, ಕಾರ್ ಹೊರಗಡೆ ಇದೆ ತಗೊಂಡು ಹೋಗು ಅಂತ. ಈಗ ಎಲ್ಸಾ ಅನ್ನುವ ಹುಡುಗಿನ ತೋರಿಸ್ತಾರೆ. ಇವಳು ನೀನಾ ಅನ್ನುವ ಹುಡುಗಿ ಜೊತೆ ಸ್ಟೇ ಆಗಿರ್ತಾಳೆ. ಅಂದ್ರೆ ಇವರಿಬ್ರು ಲೆಸ್ಬಿಯನ್ಸ್. ಕಟ್ ಮಾಡಿ ಆಶಿಕ್ ಅನ್ನುವ ವ್ಯಕ್ತಿನ ತೋರಿಸ್ತಾರೆ. ಇವನು ಸಣ್ಣ ಪುಟ್ಟ ಇಲ್ಲಿಗಲ್ ಕೆಲಸ ಮಾಡ್ತಾ ಇರ್ತಾನೆ. ಬಾಸ್ ಹತ್ರ ದುಡ್ಡು ಕೇಳ್ತಾನೆ. ಯಾಕಂದ್ರೆ ಆಶಿಕ್ ನ ಗರ್ಲ್ ಫ್ರೆಂಡ್ಗೆ ಅರ್ಜೆಂಟ್ ಆಗಿ ದುಡ್ಡಿನ ಅವಶ್ಯಕತೆ ಇದೆಯಂತೆ. ಆ ಹುಡುಗಿ ನಿನಗೆ ಮೋಸ ಮಾಡ್ತಾ ಇದ್ದಾಳೆ, ಹುಷಾರು ಅಂತ ಬಾಸ್ ಹೇಳ್ತಾರೆ. ಹಾಗೇನೆ ಈಗ ಆಶಿಕ್ಗೆ ಕೊಡೋದಕ್ಕೆ ಇವ್ರ ಹತ್ರ ದುಡ್ಡಿಲ್ವಂತೆ. ಈಗ ನಮ್ಗೆ ಜೋಮೋನ್ ಅನ್ನುವ ವ್ಯಕ್ತಿನ ತೋರಿಸ್ತಾರೆ. ಮದ್ವೆ ಆಗಿ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ. ಆದ್ರೆ ಜೋಮೋನ್ ಎಲ್ಸಾ ಅನ್ನುವ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತಿನಿಂದ ತೋರಿಸಿದ್ರು ಅಲ್ವಾ, ಅದೇ ಎಲ್ಸಾ ಜೊತೆನೆ ಇವನು ಅಫೇರ್ ಇಟ್ಕೊಂಡಿರೋದು. ಎಲ್ಸಾ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾಳೆ. ಈ ವಿಷಯ ಇವನ್ ವೈಫ್ಗೆ ಗೊತ್ತಾಗಿದ್ರಿಂದ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಇನ್ನೊಂದ್ಸಲ ಅವಳನ್ನ ಮೀಟ್ ಆದ್ರೆ ನಿನ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ. ಎಲ್ಸಾ ನೀನಾ ಜೊತೆ ಲೆಸ್ಬಿಯನ್ ರಿಲೇಶನ್ಶಿಪ್ ನಲ್ಲಿ ಇದ್ರೂನು ತುಂಬಾ ಜನ ಗಂಡಸರಿಗೆ ಯಾಮರ್ಸಿ ದುಡ್ಡು ಕಿತ್ಕೋತಾ ಇರ್ತಾಳೆ. ಯಾಕಂದ್ರೆ ನೀನಾ ಜೊತೆ ಹ್ಯಾಪಿಯಾಗಿರೋದಕ್ಕೆ. ನೀನಾಗೂ ಈ ವಿಷಯ ಗೊತ್ತಿದೆ. ನಾವಿಬ್ರು ಮುಂದೆ ಖುಷಿಯಾಗಿರೋದಕ್ಕೋಸ್ಕರನೇ ನೀನು ಹೀಗೆಲ್ಲ ಮಾಡ್ತಾ ಇದ್ದೀಯಾ ಅನ್ನೋದು ನನಗೆ ಗೊತ್ತು. ಆದ್ರೆ ಇದ್ರಿಂದ ನಿನ್ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆ ಇದೆ ಅಂತ. ಎಲ್ಸಾ ಅದೆಲ್ಲ ಏನು ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಎಲ್ಸಾ ಪದೇ ಪದೇ ಕಾಲ್ ಮಾಡ್ತಾ ಇರೋದ್ರಿಂದ ಜೋಮೋನ್ ಕಾಲ್ ಕಟ್ ಮಾಡ್ತಾನೆ. ಇದ್ರಿಂದ ಟ್ರಿಗರ್ ಆಗಿದೆ ಎಲ್ಸಾ. ಇವ್ರಿಬ್ರು ಒಟ್ಟಿಗೆ ಇದ್ದಾಗ ತೆಗ್ದಿರೋ ಫೋಟೋಸ್ ಎಲ್ಲ ಕಳಿಸ್ತಾಳೆ. ಅಂದ್ರೆ ಈಗ ನೀನು ಬರ್ದೇ ಹೋದ್ರೆ ಇದನ್ನ ನಿನ್ ವೈಫ್ಗೆ ತೋರಿಸ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೆದರ್ಸ್ತಾ ಇದ್ದಾಳೆ. ಸರಿ ಅಂತ ಇವನು ಎಲ್ಸಾನ ಮೀಟ್ ಆಗೋ ನಿರ್ಧಾರ ಮಾಡ್ತಾನೆ. ಎಲ್ಸಾಗೆ ಪೀಟರ್ ಅನ್ನುವ ಅಣ್ಣ ಇದ್ದಾರೆ. ಪೀಟರ್ ಫ್ರೆಂಡ್ಗೆ ಹೇಳ್ತಾರೆ, ಇತ್ತೀಚೆಗೆ ಎಲ್ಸಾ ನಡವಳಿಕೆ ಸರಿ ಇಲ್ಲ, ಆದಷ್ಟು ಬೇಗ ಮದ್ವೆ ಮಾಡಿಸ್ಬೇಕು ಅಂತ. ಮುಗಿಲ್ ಅನ್ನುವ ವ್ಯಕ್ತಿಗೆ ಥಾಮಸ್ ಏನೋ ಕೆಲಸ ಕೊಟ್ಟಿದ್ರಿಂದ ಕಾರ್ ತಗೊಂಡು ಹೊರಡ್ತಾರೆ. ಇಷ್ಟೊತ್ತು ಕೆಲವೊಂದು ಕ್ಯಾರೆಕ್ಟರ್ ಗಳನ್ನ ತೋರಿಸಿದ್ರು ಅಲ್ವಾ, ಅವ್ರಗಳ ಸುತ್ತಾನೆ ಕತೆ ನಡೆಯುತ್ತೆ. ಹಾಗೇನೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ನ ಪದೇ ಪದೇ ಚೇಂಜ್ ಮಾಡಿ ತೋರಿಸ್ತಾರೆ. ಇಡೀ ಸಿನಿಮಾ ಒಂದೇ ರಾತ್ರಿಲಿ ನಡೆಯೋ ತರನೇ ತೋರಿಸಿರ್ತಾರೆ. ಆಟೋ ಡ್ರೈವರ್ ಮೋಹಿನಿ ಅನ್ನುವ ಲೇಡಿನ ಕರ್ಕೊಂಡ್ ಬಂದಿದ್ರು ಅಲ್ವಾ, ಅವ್ರನ್ನ ಒಂದು ಕಡೆ ಡ್ರಾಪ್ ಮಾಡ್ತಾರೆ. ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಾಗ ಅಲ್ಲಿಗೆ 5 ಜನ ಹುಡುಗರು ಬರ್ತಿದ್ದ ವ್ಯಾನ್ ಬರುತ್ತೆ. ನಮ್ ಜೊತೆಲ್ ಬರ್ತೀರಾ ಅಂತ ಅಪ್ರೋಚ್ ಮಾಡ್ತಾರೆ. ಆದ್ರೆ ಮೋಹಿನಿ ಏನು ರಿಯಾಕ್ಟ್ ಮಾಡ್ತಿಲ್ಲ. ಮೇ ಬಿ ಇವರು ಪ್ರಾಸ್ಟಿಟ್ಯೂಟ್ ಅಲ್ಲ ಅನ್ಸುತ್ತೆ, ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಇವ್ರು ಮಾತಾಡ್ತಾ ಇದ್ದಾರೆ. ಆಗ ಒಬ್ರು ವ್ಯಕ್ತಿ ಸ್ಕೂಟರ್ ನಲ್ಲಿ ಅಲ್ಲಿಗೆ ಬಂದಾಗ ರೇಟ್ ಫಿಕ್ಸ್ ಮಾಡ್ಕೋತಾರೆ. ಆ ಹುಡುಗರ ಮುಂದೆ ನೀವು ನನ್ನ ಹಸ್ಬೆಂಡ್ ತರನೇ ನಡ್ಕೊಳ್ಳಿ ಅಂತ ಹೇಳಿ ಇಬ್ರು ಅಲ್ಲಿಂದ ಹೋಗ್ತಾರೆ. ವಿಷಯ ಏನಂದ್ರೆ ಮೋಹಿನಿ ತನ್ನ ಮಗುನ ಸಾಕೋದಕ್ಕೋಸ್ಕರ ಬೇರೆ ದಾರಿ ಇಲ್ದೆ ಈ ದಂಧೆಗೆ ಇಳಿದಿದ್ದಾರೆ. ಊರಿನ ಜನರಿಗೆ ತಾನೊಬ್ಳು ವೇಶ್ಯ ಅನ್ನೋದು ಗೊತ್ತಾಗದೆ ಇರ್ಲಿ ಅಂತ ಊರಿಂದ ತುಂಬಾ ದೂರ ಬಂದು ಈ ಕೆಲಸ ಮಾಡ್ತಾ ಇರ್ತಾರೆ. ಈಗ ಈ 5 ಜನರಲ್ಲಿ ಡೇವಿಸ್ ಅಂತ ಒಬ್ಬ ಇದ್ದಾನೆ. ಅವನು ನಾನ್ ನೋಡ್ಕೋತೀನಿ, ನೀವೆಲ್ಲ ಕಾರಲ್ಲೇ ಇರಿ ಅಂತ ಹೇಳಿ ಒಂದು ಮನೆ ಹತ್ರ ವೇಟ್ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಅಂಜಲಿ ಅನ್ನುವ ಶ್ರೀಮಂತ ಹುಡುಗಿ ಬರ್ತಾಳೆ. ಆಕ್ಚುಲಿ ಗ್ಯಾಂಗ್ ಅಲ್ಲಿರೋ ವಿಜಯ್ನ ಅಂಜಲಿ ಲವ್ ಮಾಡಿರ್ತಾಳೆ. ಲವ್ ಮಾಡೋ ಟೈಮ್ ಅಲ್ಲಿ ಇಬ್ರು ಕೆಲವೊಂದು ವಿಡಿಯೋಸ್ನೆಲ್ಲ ಶೂಟ್ ಮಾಡ್ಕೊಂಡಿರ್ತಾರೆ. ಅದೇ ವಿಡಿಯೋ ಇಟ್ಕೊಂಡೆ ಇವರು ಅಂಜಲಿಗೆ ಹೆದರ್ಸಿ ದುಡ್ಡು ಕಿತ್ಕೋತಾ ಇದ್ದಾರೆ. ಇನ್ಮೇಲೆ ನನ್ನಿಂದ ದುಡ್ಡು ಕೊಡೋಕೆ ಆಗಲ್ಲ ಅಂತ ಹೇಳಿದಾಗ ಡೇವಿಸ್ ಹೇಳ್ತಾನೆ, ಇನ್ಮೇಲೆ ವಿಜಯ್ ಇಂದ ನಿನ್ಗೆ ಏನು ತೊಂದ್ರೆ ಆಗಲ್ಲ, ಇದೊಂದ್ಸಲ ದುಡ್ಡು ಕೊಟ್ರೆ ಸಾಕು ಅಂತ ಆ ವಿಡಿಯೋನ ಡಿಲೀಟ್ ಮಾಡ್ತಾನೆ. ಆಕ್ಚುಲಿ ಗ್ಯಾಂಗ್ ಅಲ್ಲಿರೋ 5 ಜನಕ್ಕೂ ಏನು ಕೆಲಸ ಇಲ್ಲ. ವಿಜಯ್ ಅಂಜಲಿನ ಲವ್ ಮಾಡಿರ್ತಾನೆ. ಅವನಿಗೆ ಫೋರ್ಸ್ ಮಾಡಿ ಅವರಿಬ್ರು ಒಟ್ಟಿಗೆ ಇರುವಾಗ ಅಂಜಲಿಗೆ ಗೊತ್ತಾಗದೆ ವಿಡಿಯೋ ಶೂಟ್ ಮಾಡೋಕೆ ಹೇಳಿ ಆಮೇಲೆ ಅದೇ ವಿಡಿಯೋನ ಇಟ್ಕೊಂಡು ಅವಳಿಂದ ನಿರಂತರವಾಗಿ ದುಡ್ಡು ಕಿತ್ಕೊಂಡಿರ್ತಾರೆ. ಈಗ ಸಿಕ್ಕಿರೋ ದುಡ್ಡು ಇಟ್ಕೊಂಡು ಒಂದು 6 ತಿಂಗಳು ಮಜಾ ಮಾಡೋಣ, ಆಮೇಲೆ ಮತ್ತೆ ದುಡ್ಡು ಕಿತ್ಕೊಂಡ್ರೆ ಆಯ್ತು ಅಂತ ಅವಳ ಮುಂದೆ ವಿಡಿಯೋ ಡಿಲೀಟ್ ಮಾಡೋ ತರ ಡ್ರಾಮಾ ಮಾಡಿದ್ದೀನಿ. ಸೊ ವಿಡಿಯೋ ರೀಸೈಕಲ್ ಬಿನ್ ನಲ್ಲೇ ಇದೆ, ಮತ್ತೆ ರಿಕವರ್
ರಿಕವರಿ ಮಾಡಿದ್ರೆ ಆಯ್ತು ಅಂತ. ಹೋಗೋ ದಾರಿಯಲ್ಲಿ ಒಂದು ಸೂಪರ್ ಮಾರ್ಕೆಟ್ಗೆ ಕೆಲವೊಂದು ವಸ್ತುಗಳನ್ನ ತಗೊಳ್ಳೋದಕ್ಕೆ ಹೋಗ್ತಾರೆ. ಆದ್ರೆ ಕ್ಯಾಶಿಯರ್ ಆಗಿರೋ ಪ್ರಿಯಾ ಕ್ಲೋಸ್ ಮಾಡ್ತಾ ಇದ್ದೀನಿ, ಟೈಮ್ ಆಯ್ತು ಅಂತ ಹೇಳಿದಾಗ ಇವರೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಪ್ರಿಯಾ ಕೂಡ ಒಪ್ಕೋತಾಳೆ. ಅವ್ರಿಗೆ ಬೇಕಾದ ವಸ್ತುಗಳನ್ನ ತಗೊಂಡು ಅಲ್ಲಿಂದ ಹೊರಡುತ್ತಾರೆ. ದಾರಿ ಮಧ್ಯೆ ಹೋಗ್ತಾ ಇರುವಾಗ ಎಲ್ಸಾ ಬರ್ತಿದ್ದ ಕಾರು ರಿಪೇರಿ ಆಗಿದೆ, ಸ್ಟಾರ್ಟ್ ಆಗ್ತಾನೆ ಇಲ್ಲ. ಇವರೆಲ್ಲ ಗಾಡಿ ನಿಲ್ಸಿ ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳಿದಾಗ ಅಷ್ಟರಲ್ಲಿ ಕಾರ್ ಸ್ಟಾರ್ಟ್ ಆಗಿದ್ರಿಂದ ಎಲ್ಸಾ ಅಲ್ಲಿಂದ ಹೋಗ್ತಾಳೆ. ಈ 5 ಜನರಲ್ಲಿ ಒಬ್ಬ ಹೇಳ್ತಾನೆ, ನೋಡಿ ನಾವು ಪದೇ ಪದೇ ಅಂಜಲಿ ಹತ್ರ ದುಡ್ಡು ಕಿತ್ಕೋತಾ ಇದ್ದೀವಿ. ಒಂದಲ್ಲ ಒಂದಿನ ಅವಳು ಸೂಸೈಡ್ ಮಾಡ್ಕೊಂಡು ಸೂಸೈಡ್ ಲೆಟರ್ ಅಲ್ಲಿ ನಮ್ಮ ಹೆಸರನ್ನ ಬರ್ದಿಟ್ಟು ಸತ್ತೋಗ್ತಾಳೆ ಅಂತ. ಆದ್ರೆ ಇವ್ರು ಯಾರು ತಲೆ ಕೆಡ್ಸ್ಕೊತಾನೆ ಇಲ್ಲ. ಬದಲಾಗಿ ಅಂಜಲಿ ಕಣ್ಮುಂದೆ ಡಿಲೀಟ್ ಮಾಡೋ ತರ ಡ್ರಾಮಾ ಮಾಡಿರ್ತಾನೆ ಅಲ್ವಾ. ಅದೇ ವಿಡಿಯೋನ ನೋಡ್ತಾ ಇದ್ದಾರೆ. ವಿಜಯ್ಗೆ ತುಂಬಾ ಹರ್ಟ್ ಆಗುತ್ತೆ. ನಾನು ಅಂಜಲಿ ಒಟ್ಟಿಗೆ ಇದ್ದ ವಿಡಿಯೋನ ಇವರೆಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದಾರಲ್ಲ ಅಂತ. ಆಕ್ಚುಲಿ ವಿಜಯ್ ಅಂಜಲಿನ ಸಿನ್ಸಿಯರ್ ಆಗಿ ಲವ್ ಮಾಡಿರ್ತಾನೆ. ಫ್ರೆಂಡ್ಸ್ ಗೆ ಜಾಬ್ ಇಲ್ಲ, ಇವನಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಆಗ್ಲೇ ಫ್ರೆಂಡ್ಸ್ ಈ ಐಡಿಯಾ ಕೊಟ್ಟಿರ್ತಾರೆ. ಇವನು ಕೂಡ ಫ್ರೆಂಡ್ಸ್ ಹೇಳಿದ ತರಾನೆ ಇಬ್ರು ಇಂಟಿಮೇಟ್ ಆಗ್ತಿರೋದ್ನ ಅಂಜಲಿಗೆ ಗೊತ್ತಾಗದೆ ಇರೋ ಹಾಗೆ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡರ್ ನ ಆನ್ ಮಾಡಿರ್ತಾನೆ. ಆದ್ರೆ ಈಗ ಅವನ್ ಬಗ್ಗೆ ಅವನಿಗೇನೆ ಅಸಹ್ಯ ಅನ್ನಿಸ್ತಾ ಇದೆ. ಡ್ರೈವ್ ಮಾಡ್ತಾ ಇರೋನು ಮಾತಾಡ್ಕೊಂಡೆ ಡ್ರೈವ್ ಮಾಡ್ತಾ ಇದ್ದಾನೆ. ಒಂದು ಹುಡುಗಿ ಅಡ್ಡ ಬಂದಿದ್ರಿಂದ ಕಂಟ್ರೋಲ್ ತಪ್ಪಿ ಅವಳಿಗೆ ಡಿಕ್ಕಿ ಹೊಡಿತಾನೆ. ಎಲ್ಸಾ ಇದ್ದಾಳಲ್ಲ, ಅವಳಿಗೇನೆ ಇವರು ಡಿಕ್ಕಿ ಹೊಡೆದಿರೋದು. ಇದೇ ಟೈಮ್ ಅಲ್ಲಿ ವಿಜಯ್ನ ಫೋನ್ ಕೈ ಜಾರಿ ಹೊರಗಡೆ ಬಿದ್ದೋಗುತ್ತೆ. ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ಆಶಿಕ್ ಕೂಡ ಇದ್ದಾನೆ. ಎಲ್ಸಾಗೆ ಆಕ್ಸಿಡೆಂಟ್ ಆಗಿದ್ರಿಂದ ಆಶಿಕ್ಗೆ ಗಾಬರಿಯಾಗಿ ಆ ವ್ಯಾನ್ ಅಲ್ಲಿ ಇದ್ದವ್ರನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗೋದಿಲ್ಲ. ಎಲ್ಸಾ ಸ್ಪಾಟ್ ಅಲ್ಲೇ ತೀರ್ ಹೋದ್ಲು ಅನ್ಸುತ್ತೆ. ಈಗ್ಲೇ ಎಲ್ಸಾ ಹಾಗೂ ಆಶಿಕ್ಗೆ ಏನ್ ಲಿಂಕ್ ಅನ್ನೋದನ್ನ ತೋರಿಸ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಸೂಪರ್ ಮಾರ್ಕೆಟ್ ನಲ್ಲಿ ವರ್ಕ್ ಮಾಡ್ತಿರೋ ಪ್ರಿಯಾ ಆಶಿಕ್ ನ ಫ್ರೆಂಡ್. ಈ ಆಶಿಕ್ ನ ಗರ್ಲ್ ಫ್ರೆಂಡ್ ಎಲ್ಸಾ. ಎಲ್ಸಾ ಇವನ್ ಹತ್ರ ದುಡ್ಡು ಕೇಳಿರ್ತಾಳೆ. ಆದ್ರೆ ಇವನ್ ಹತ್ರ ದುಡ್ಡಿಲ್ಲ. ಅದಕ್ಕೇನೆ ಪ್ರಿಯಾ ಹತ್ರ ಕೇಳ್ತಾನೆ. ಪ್ರಿಯಾ ಹೇಳ್ತಾಳೆ, ಎಲ್ಸಾ ನಿನ್ಗೆ ಯಾಮರ್ಸ್ತಾ ಇದ್ದಾಳೆ, ನಿನ್ಗೆ ತುಂಬಾ ಸಲ ನಾನು ದುಡ್ಡು ಕೊಟ್ಟಿದ್ದೀನಿ, ಆದ್ರೆ ಈಗ ನನ್ನ ಹತ್ರ ಇಲ್ಲ ಅಂತ. ಆಶಿಕ್ ಒಂದು ಐಡಿಯಾ ಕೊಡ್ತಾನೆ. ಇಲ್ಲಿ ರಾಬ್ರಿ ನಡೆದಂಗೆ ಸೀನ್ ಕ್ರಿಯೇಟ್ ಮಾಡೋಣ, ಸಿಸಿಟಿವಿನ ಆಫ್ ಮಾಡು, ಶಾಪ್ ಕ್ಲೋಸ್ ಮಾಡಿ ಹೋಗುವಾಗ್ಲೇ ರಾಬ್ರಿ ನಡೀತು ಅಂತ ಪೊಲೀಸರಿಗೆ ಹೇಳಿಕೆ ಕೊಟ್ರೆ ಆಯ್ತು. ಈಗ ಇವತ್ತಿನ ಕಲೆಕ್ಷನ್ ಎಷ್ಟಿದೆಯೋ ಅದನ್ನ ನನಗೆ ಕೊಡು ಅಂತ. ಅದೇ ಟೈಮ್ ಅಲ್ಲೇ 5 ಜನ ಐಟಮ್ ತಗೊಳ್ಳೋದಕ್ಕೆ ಅಂತ ಬಂದಿರ್ತಾರೆ. ಅವರು ಹೋದ್ಮೇಲೆ ಆಶಿಕ್ ಫೋರ್ಸ್ ಮಾಡಿದ್ರಿಂದ ಪ್ರಿಯಾ ಒಪ್ಕೊಂಡು ಲೈಟ್ಸ್ ಎಲ್ಲ ಆಫ್ ಮಾಡಿ ಇನ್ನೇನು ರಾಬ್ರಿ ನಡೆದಿರೋ ತರ ಸೆಟ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಎಲ್ಸಾ 5 ಜನ ವ್ಯಾನ್ ಅಲ್ಲಿ ಬರ್ತಾ ಇರುವಾಗ ಇವಳು ಗಾಡಿ ಕೆಟ್ಟೋಗಿರುತ್ತೆ ಅಲ್ವಾ. ಆಮೇಲೆ ಗಾಡಿ ಸ್ಟಾರ್ಟ್ ಆದ್ಮೇಲೆ ನೇರವಾಗಿ ಇಲ್ಲಿಗೆ ಬಂದಿರ್ತಾಳೆ. ಇಬ್ರು ಸಪರೇಟ್ ಆಗಿ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಪ್ರಿಯಾ ಅಬ್ಸರ್ವ್ ಮಾಡ್ತಾಳೆ. ಎಲ್ಸಾ ನಾನ್ ಕೇಳಿದ ದುಡ್ಡು ಸಿಕ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇವತ್ ರಾತ್ರಿ ಕಳಿಯೋ ಅಷ್ಟ್ರಲ್ಲಿ ರೆಡಿ ಮಾಡ್ತೀನಿ ಅಂತ. ಅವರಿಬ್ರು ಕ್ಲೋಸ್ ಆಗಿರೋದು ಪ್ರಿಯಾಗೆ ಇಷ್ಟ ಇಲ್ಲ. ಅದಕ್ಕೆ ಬೇಕು ಅಂತಾನೆ ಒಂದು ಗ್ಲಾಸ್ ನ ಕೆಳಗಡೆ ಬೀಳಿಸ್ತಾಳೆ. ದುಡ್ಡು ಸಿಕ್ಕದ ಮೇಲೆ ಮಾಮೂಲಿ ಜಾಗದಲ್ಲೇ ಮೀಟ್ ಆಗೋಣ, ನಾನ್ ಕಾಲ್ ಮಾಡ್ತೀನಿ ಅಂತ ಹೇಳಿ ಎಲ್ಸಾನ ಕಳಿಸ್ತಾನೆ. ಈಗ ಇಲ್ಲಿ ರಾಬ್ರಿ ನಡೆದಂಗೆ ಸೆಟ್ ಮಾಡ್ತಾರೆ. ಹಾಗೇನೆ ಬಂದವರು ನಿನ್ ಮೇಲೂ ಅಟ್ಯಾಕ್ ಮಾಡಿದ್ರು ಅನ್ನೋ ತರನೇ ಪೊಲೀಸರಿಗೆ ನಂಬಿಸ್ಬೇಕು, ಇಲ್ಲ ಅಂದ್ರೆ ಡೌಟ್ ಬರುತ್ತೆ ಅಂತ ಹೇಳಿ ಪ್ರಿಯಾ ಕೈಗೆ ಚಾಕುಯಿಂದ ಗಾಯ ಮಾಡ್ತಾನೆ. ಆಕ್ಚುಲಿ ಪ್ರಿಯಾ ಆಶಿಕ್ ನ ಲವ್ ಮಾಡ್ತಾ ಇದ್ದಾಳೆ, ಆದ್ರೆ ಹೇಳ್ಕೊಂಡಿಲ್ಲ. ಆದ್ರೆ ಇವನು ಎಲ್ಸಾ ಹಿಂದೆ ಬಿದ್ದಿದ್ದಾನೆ. ನೀನ್ ಮಾಡಿರೋ ಹೆಲ್ಪ್ ನಾನ್ ಮರೆಯಲ್ಲ, ನಾನೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ಗೆ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಪ್ರಿಯಾ ಹಂಗೆ ಮಾಡ್ತಾಳೆ. ಆಶಿಕ್ ಎಲ್ಸಾನ ಮೀಟ್ ಆಗೋದಕ್ಕೆ ಹೋಗ್ತಾ ಇರುವಾಗ ಅವನ್ ಪರ್ಸ್ ಮಿಸ್ ಆಗಿದೆ ಅನ್ನೋದು ಅವನಿಗೆ ಕನ್ಫರ್ಮ್ ಆಗುತ್ತೆ. ಒಂದು ಬ್ರಿಡ್ಜ್ ಹತ್ರ ಬಂದಾಗ ಯಾರೋ ಒಬ್ಬ ಕಾರ್ ನಿಲ್ಸಿದ್ದಾನೆ. ಅವನ್ ಡ್ರೆಸ್ ಎಲ್ಲ ರಕ್ತ ಆಗಿದೆ. ಆಶಿಕ್ ಯಾರಿದು ಅಂತ ನೋಡಿ ಏನು ಕೇರ್ ಮಾಡದೆ ಅಲ್ಲಿಂದ ಹೋಗ್ತಾನೆ. ಆಗ್ಲೇ ನೀನಾ ಆಶಿಕ್ಗೆ ಕಾಲ್ ಮಾಡ್ತಾಳೆ. ಎಲ್ಸಾ ಹಾಗೂ ಜೋಮೋನ್ ಏನೋ ಮಾತಾಡ್ತಾ ಇರೋದ್ನ ನೋಡಿ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಂತೆ. ಆಗ ಇವನು ನಾನ್ ಯಾವಾಗ ತಪ್ಪಾಗಿ ತಿಳ್ಕೊಂಡೆ ಅಂತ ಯೋಚನೆ ಮಾಡ್ತಾನೆ. ನೀನಾ ಹೇಳ್ತಿರೋ ಪ್ರಕಾರ ಈಗ ಅಷ್ಟೇ ಎಲ್ಸಾ ಕಾಲ್ ಮಾಡಿ ಈ ವಿಷಯನ ಹೇಳಿದ್ಲಂತೆ. ಸೊ ವಾಯ್ಸ್ ನೋಟ್ ಕಳಿಸ್ತೀನಿ ಅಂತ. ನೀನಾ ವಾಯ್ಸ್ ನೋಟ್ ನ ಕಳಿಸ್ತಾಳೆ. ಆ ವಾಯ್ಸ್ ನೋಟ್ ಅಲ್ಲಿ ಎಲ್ಸಾನೆ ಮಾತಾಡಿರ್ತಾಳೆ. ನಾನು ಜೋಮೋನ್ ಮಾತಾಡ್ತಾ ಇದ್ವಿ, ಇದನ್ನ ಆಶಿಕ್ ನೋಡಿ ತಪ್ಪಾಗಿ ತಿಳ್ಕೊಂಡು ಗಲಾಟೆ ಮಾಡ್ದ ಅಂತ ಎಲ್ಸಾ ನೀನಾಗೆ ಕಾಲ್ ಮಾಡಿ ಹೇಳಿದ್ದಾಳೆ. ಆಶಿಕ್ಗೆ ಗಾಬರಿ ಆಗುತ್ತೆ. ಅವರಿಬ್ರು ಮಾತಾಡಿದ್ನ ನಾನು ನೋಡೇ ಇಲ್ಲ. ಹೀಗಿರುವಾಗ ಎಲ್ಸಾ ಯಾಕೆ ಈ ರೀತಿ ಹೇಳಿದ್ದಾಳೆ ಅಂತ ಎಲ್ಸಾನ ಯಾವಾಗ್ಲೂ ಮೀಟ್ ಆಗ್ತಿದ್ದ ಸ್ಪಾಟ್ಗೆ ಹೋಗಿ ವೇಟ್ ಮಾಡ್ತಾನೆ. ಎಲ್ಸಾಗೆ ಕಾಲ್ ಮಾಡಿದಾಗ ಅವಳು ಅಲ್ಲೇ ಆಪೋಸಿಟ್ ರೋಡ್ ನಲ್ಲೇ ಇದ್ದಾಳೆ. ಆಶಿಕ್ ಎಲ್ಸಾ ಕೇಳಿದ್ರಿಂದ ಪ್ರಿಯಾ ವರ್ಕ್ ಮಾಡ್ತಿದ್ದ ಸೂಪರ್ ಮಾರ್ಕೆಟ್ ಇಂದ ದುಡ್ಡು ತಂದಿರ್ತಾನೆ. ಅವಳು ರೋಡ್ ಕ್ರಾಸ್ ಮಾಡುವಾಗ ವಿಜಯ್ ಅಂಡ್ ಫ್ರೆಂಡ್ಸ್ ಬರ್ತಿದ್ದ ವ್ಯಾನ್ ಇವಳಿಗೆ ಡಿಕ್ಕಿ ಹೊಡೆದಿದೆ. ಇದನ್ನ ನೋಡಿ ಇವನಿಗೆ ಗಾಬರಿ ಆಗುತ್ತೆ. ವ್ಯಾನ್ ಅಲ್ಲಿ ಇದ್ದವ್ರನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ಎಲ್ಸಾ ಸ್ಪಾಟ್ ಅಲ್ಲೇ ಸತ್ತೋಗ್ತಾಳೆ. ಈಗ್ಲೇ ಪಾಸ್ಟ್ ಅಲ್ಲಿ ನಡೆದ ಘಟನೆಗಳ ಬಗ್ಗೆ ತೋರಿಸ್ತಾರೆ. ಇವಳಿಗೆ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಜೋಮೋನ್ಗೆ ಬ್ಲಾಕ್ ಮೇಲ್ ಮಾಡಿ ಜೋಮೋನ್ ಜೊತೆಲಿ ಇದ್ದಾಗ ತೆಗ್ದಿದ್ದ ಫೋಟೋಸ್ ಎಲ್ಲ ಕಳಿಸಿರ್ತಾಳೆ. ಆದಷ್ಟು ಬೇಗ ದುಡ್ಡು ತಗೊಂಡು ಬಾ ಅಂತ. ಜೋಮೋನ್ ಹೆದ್ರಿ ಮನೆ ಹತ್ರ ಬರ್ತಾನೆ. ರೆಡಿಯಾಗಿ ಬೇಗ ಬಾ, ವೇಟ್ ಮಾಡ್ತೀನಿ ಅಂತ.
ಎಲ್ಸಾ ರೆಡಿಯಾಗಿ ಹೊರಡುವಾಗ ಪೀಟರ್ ತಡಿತಾನೆ, ಏನು ಜೋಮೋನ್ ಜೊತೆ ಹೊರಟ, ಇದೆಲ್ಲ ಸರಿಯಾಗಲ್ಲ ಅಂತ. ಎಲ್ಸಾ ಏನು ಕೇರ್ ಮಾಡದೆ ಅವನ್ ಜೊತೆ ಹೋಗ್ತಾಳೆ. ಈಗ ಪೀಟರ್ ನ ವೈಫ್ ಹೇಳ್ತಾಳೆ, ನಿಮ್ ತಂಗಿ ನಡವಳಿಕೆ ಸರಿ ಇಲ್ಲ, ಈ ಟೈಮ್ ಅಲ್ಲಿ ಒಂದು ಗಂಡಸ್ ಜೊತೆ ಹೋಗ್ತಿದ್ದಾಳೆ ಅಂದ್ರೆ ಏನರ್ಥ ಅಂತ. ಇದನ್ ಕೇಳಿ ಪೀಟರ್ಗೆ ಪಿತ್ತ ನೆತ್ತಿಗೇರುತ್ತೆ. ಸ್ವಲ್ಪ ಹೊತ್ತಲ್ಲೇ ಹೋಗಿದ್ದ ಎಲ್ಸಾ ಗಾಬರಿಯಾಗಿ ಮನೆಗ್ ರಿಟರ್ನ್ ಬರ್ತಾಳೆ. ಮನೆಗ್ ಬಂದು ಕಾರ್ ಕೀ ಹುಡುಕ್ತಾ ಇದ್ದಾಳೆ. ಇವಳು ಕಾರ್ ಕೀನೇ ಹುಡುಕ್ತಾ ಇದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಪೀಟರ್ ಆ ಕಾರ್ ಕೀ ಕೊಡ್ತಾನೆ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾಳೆ, ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಪೀಟರ್ಗೆ ಅನ್ನಿಸ್ತಾ ಇದೆ. ಎಲ್ಸಾ ಹೋಗಿದ್ದ ಕಾರ್ ಒಂದು ಕಡೆ ಸ್ಟಾಪ್ ಆಗುತ್ತೆ. ಅದೇ ಟೈಮ್ ಅಲ್ಲಿ 5 ಜನ ವ್ಯಾನ್ ಅಲ್ಲಿ ಬಂದು ಹೆಲ್ಪ್ ಬೇಕಾ ಅಂತ ಕೇಳಿರ್ತಾರೆ. ಅಷ್ಟರಲ್ಲಿ ಕಾರ್ ಸ್ಟಾರ್ಟ್ ಆಗಿದ್ರಿಂದ ಅಲ್ಲಿಂದ ಹೊರಟು ಪ್ರಿಯಾ ಹಾಗೂ ಆಶಿಕ್ ಇದ್ದ ಸೂಪರ್ ಮಾರ್ಕೆಟ್ ಗೆ ಬಂದಿದ್ದಾಳೆ. ಆಶಿಕ್ ಜೊತೆ ಸಪರೇಟ್ ಆಗಿ ಮಾತಾಡ್ತಾ ಇರೋದ್ನ ಪ್ರಿಯಾ ಅಬ್ಸರ್ವ್ ಮಾಡ್ತಾಳೆ. ಎಲ್ಸಾ ಆಶಿಕ್ ಜೊತೆ ಮಾತಾಡ್ತಾ ಅವನ್ ಪರ್ಸ್ ನ ತೆಗಿತಾಳೆ. ಆಗ ಪ್ರಿಯಾ ಗ್ಲಾಸ್ ನ ಕೆಳಗಡೆ ಬೀಳ್ಸಿದ್ರಿಂದ ಆಶಿಕ್ ನೀನ್ ಹೋಗು, ದುಡ್ಡು ರೆಡಿ ಆದ್ಮೇಲೆ ಕಾಲ್ ಮಾಡ್ತೀನಿ, ನಾವು ಯಾವಾಗ್ಲೂ ಮೀಟ್ ಆಗೋ ಪ್ಲೇಸ್ಗೆ ಬಾ ಅಂತ ಹೇಳಿ ಅವಳನ್ನ ಕಳ್ಸಿರ್ತಾನೆ. ಎಲ್ಸಾ ಅಲ್ಲಿಂದ ನೇರವಾಗಿ ಒಂದು ಹಳೆ ಮನೆ ಹತ್ರ ಬರ್ತಾಳೆ. ನೆಲದಲ್ಲಿ ರಕ್ತದ ಕಲೆ ಇದೆ. ಇವಳಿಗೆ ತುಂಬಾ ಗಾಬರಿ ಆಗುತ್ತೆ. ಆಶಿಕ್ ನ ಪರ್ಸ್ ಕದ್ದಿರ್ತಾಳೆ ಅಲ್ವಾ, ಆ ಪರ್ಸ್ ನ ಅಲ್ಲೇ ಬಿಸಾಡಿ ಅಲ್ಲಿಂದ ಹೊರಟು ಸ್ವಲ್ಪ ದೂರ ಬರೋ ಅಷ್ಟ್ರಲ್ಲೇ ಮತ್ತೆ ಕಾರ್ ಸ್ಟಾಪ್ ಆಗುತ್ತೆ. ಆಗ್ಲೇ ನೀನಾಗೆ ಕಾಲ್ ಮಾಡಿ ನಾನು ಹಾಗೂ ಜೋಮೋನ್ ಮಾತಾಡ್ತಾ ಇದ್ವಿ, ಅದನ್ನ ಆಶಿಕ್ ನೋಡ್ಬಿಟ್ಟ, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ, ನೀನು ಅವನ್ ಜೊತೆ ಮಾತಾಡಿ ಸಮಾಧಾನ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾಳೆ. ಎಲ್ಸಾ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ. ಅದೇನು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಆಶಿಕ್ ಇವರಿಬ್ರು ಒಟ್ಟಿಗೆ ಇದ್ದಿದ್ನ ನೋಡೇ ಇಲ್ಲ. ಅಂದ್ರೆ ಎಲ್ಸಾ ಸುಳ್ಳು ಹೇಳಿದ್ದಾಳೆ. ಸ್ಟಾರ್ಟಿಂಗ್ ಸೀನ್ ನಲ್ಲಿ ತೋರಿಸಿದ್ದ ಆಟೋ ಡ್ರೈವರ್ ಇದೇ ರೂಟ್ ಅಲ್ಲೇ ಬರ್ತಾರೆ. ಅದೇ ಆಟೋ ಹತ್ತಿ ಆಶಿಕ್ ನ ಯಾವಾಗ್ಲೂ ಮೀಟ್ ಆಗ್ತಿದ್ದ ಸ್ಪಾಟ್ ಗೆ ಬರ್ತಾಳೆ. ಆಶಿಕ್ ನ ನೋಡಿ ರೋಡ್ ಕ್ರಾಸ್ ಮಾಡುವಾಗ್ಲೇ ಈ ಆಕ್ಸಿಡೆಂಟ್ ಆಗಿದೆ ಹಾಗೆ ಕಟ್ ಮಾಡಿ ಮುಗಿಲ್ನ ತೋರಿಸ್ತಾರೆ. ಬಾಸ್ ಜೊತೆ ಮಾತಾಡ್ತಾ ಹೋಗ್ತಾ ಇರುವಾಗ ಕಾರ್ ಮೇಲೆ ಏನೋ ಬಿದ್ದಂಗೆ ಫೀಲ್ ಆಗುತ್ತೆ. ಗ್ಲಾಸ್ ಎಲ್ಲ ಬ್ರೇಕ್ ಆಗಿದೆ. ಏನಿರ್ಬೋದು ಅಂತ ಹುಡುಕ್ತಾ ಇರುವಾಗ ಒಂದು ಡೆಡ್ ಬಾಡಿ ಇದೆ. ಯಾರದು ಅಂತ ನೋಡಿದ್ರೆ ಶಾಕಿಂಗ್ಲಿ ಅದು ಜೋಮೋನ್ ನ ಡೆಡ್ ಬಾಡಿ. ಈಗ ಮತ್ತೆ ಕತೆ ಪಾಸ್ಟ್ ಗೆ ಹೋಗುತ್ತೆ. ಈ 5 ಜನ ಎಲ್ಸಾಗೆ ಆಕ್ಸಿಡೆಂಟ್ ಮಾಡಿ ಹೋಗಿರ್ತಾರೆ ಅಲ್ವಾ. ಈ ಆಕ್ಸಿಡೆಂಟ್ ನಲ್ಲಿ ಡೇವಿಸ್ ಅಂತ ಒಬ್ಬ ಇದ್ದಾನಲ್ಲ, ಅವನ್ ಕಾಲಿಗೆ ಪೆಟ್ಟಾಗಿರುತ್ತೆ. ವಿಜಯ್ ಹೇಳ್ತಾನೆ, ನನ್ ಫೋನ್ ಆಕ್ಸಿಡೆಂಟ್ ಸ್ಪಾಟ್ ನಲ್ಲೇ ಬಿದ್ದೋಯ್ತು, ಅದನ್ನ ಫಸ್ಟ್ ತೆಗಿಬೇಕು ಅಂತ. ಮತ್ತೆ ಅಲ್ಲಿಗೆ ಹೋದ್ರೆ ಸರಿಯಾಗಲ್ಲ, ಇಷ್ಟೊತ್ತಿಗೆ ಪೊಲೀಸ್ನವರು ಅಲ್ಲಿಗೆ ಬಂದಿರ್ಬೋದು ಅಂತ ಫ್ರೆಂಡ್ಸ್ ಹೇಳ್ತಾರೆ. ಆದ್ರೆ ವಿಜಯ್ ಇವ್ರ ಮಾತ್ ಕೇಳದೆ ಅಲ್ಲಿಗೆ ಹೋಗ್ತಾನೆ. ಆಶಿಕ್ ಎಲ್ಸಾ ಡೆಡ್ ಬಾಡಿ ಹತ್ರ ಇರುವಾಗ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ. ಇನ್ಸ್ಪೆಕ್ಟರ್ಗೆ ಆಶಿಕ್ 5 ಜನ ವ್ಯಾನ್ ನಲ್ಲಿ ಬಂದು ಡಿಕ್ಕಿ ಹೊಡೆದಿರೋ ವಿಷಯನ ಹೇಳ್ತಾನೆ. ಹೌದಾ, ಸರಿ, ಜೀಪ್ ಹತ್ತು ಅಂತ ಹೇಳ್ದಾಗ ನಾನ್ ಯಾಕೆ ಬರ್ಬೇಕು ಅಂತ ಆಶಿಕ್ ಕೇಳ್ತಾನೆ. ಏನ್ ನಡೆದಿದೆ ಅಂದ್ರೆ ಹೀಗೆ ರಾಬ್ರಿ ನಡೆದಿರೋ ತರ ಸೆಟ್ ಮಾಡಿ ಪ್ರಿಯಾಗೆ ಪೊಲೀಸ್ಗೆ ಕಾಲ್ ಮಾಡು ಅಂತ ಹೇಳಿರ್ತಾನೆ, ನೆನ್ಪಿದ್ಯಾ? ಆಗ ಸ್ಪಾಟ್ ಗೆ ಹೋಗಿದ್ದ ಇನ್ಸ್ಪೆಕ್ಟರ್ ಸೂಪರ್ ಮಾರ್ಕೆಟ್ ನ CCTV ಚೆಕ್ ಮಾಡಿದಾಗ ಪ್ರಿಯಾ ಜೊತೆಗೆ ಆಶಿಕ್ ಕೂಡ ಸಿಕ್ಕಾಕೊಂಡಿದ್ದಾನೆ. ಯಾಕಂದ್ರೆ ಪ್ರಿಯಾ CCTV ಆಫ್ ಮಾಡೋದ್ನ ಮರ್ತಿರ್ತಾಳೆ. ಪ್ರಿಯಾ ಕೊಟ್ಟಿದ್ದ ಇನ್ಫಾರ್ಮೇಶನ್ ಬೇಸ್ ಮೇಲೆ ಆಶಿಕ್ ನ ಹುಡ್ಕೊಂಡು ಬಂದಿರ್ತಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಹೊರಡುವಾಗ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ ಅಂತ ಕಾಲ್ ಬರುತ್ತೆ. ಅದಕ್ಕೆ ಎಲ್ಸಾ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸಿ ಕಾಲ್ ಬಂದಿದ್ದ ಸ್ಪಾಟ್ ಗೆ ಹೋಗ್ತಾರೆ. ಆಗ ವಿಜಯ್ ಆಕ್ಸಿಡೆಂಟ್ ಆದ ಸ್ಪಾಟ್ ಗೆ ಬರ್ತಾನೆ. ಯಾಕಂದ್ರೆ ಇದೇ ಸ್ಪಾಟ್ ಅಲ್ಲೇ ಇವನ್ ಫೋನ್ ಬಿದ್ದೋಗಿರುತ್ತೆ. ಏನು ಗೊತ್ತಿಲ್ಲದೆ ಇರೋರ್ ತರ ಸ್ಪಾಟ್ ನಲ್ಲಿದ್ದ ಪೊಲೀಸ್ನವ್ರ ಹತ್ರ ಏನಾಯ್ತು ಅಂತ ಕೇಳ್ತಾನೆ. ಆಕ್ಸಿಡೆಂಟ್ ಆಗಿ ಒಂದು ಹುಡುಗಿ ಸತ್ತೋಗಿದ್ದಾಳೆ ಅಂತ ಪೊಲೀಸ್ನವರು ಹೇಳ್ತಾರೆ. ಪೊಲೀಸ್ನವ್ರಿಗೆ ಡೌಟ್ ಬರಬಾರ್ದು ಅಂತಾನೆ ಹೀಗೆಲ್ಲ ಕೇಳಿರ್ತಾನೆ. ಫೋನ್ ಎಲ್ಲಿದೆ ಅಂತ ಹುಡುಕ್ತಾ ಇರುವಾಗ ಒಂದು ಹಂತದಲ್ಲಿ ಫೋನ್ ನ ನೋಡಿ ತೆಗಿಯೋದಕ್ಕೆ ಟ್ರೈ ಮಾಡ್ತಾನೆ. ಇವನೇನೋ ಹುಡುಕ್ತಾ ಇದ್ದಾನೆ ಅನ್ನೋದು ಪೊಲೀಸ್ನವರಿಗೂ ಗೊತ್ತಾಗುತ್ತೆ. ವಿಜಯ್ ಫೋನ್ ತಗೊಂಡು ಓಡೋದಕ್ಕೆ ಟ್ರೈ ಮಾಡ್ತಾನೆ. ಪೊಲೀಸ್ನವರು ಕೂಡ ಓಡಿಸ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಸ್ಪಾಟ್ ಗೆ ಬಂದ ವಿಜಯ್ ನ ಫ್ರೆಂಡ್ಸ್ ಪೊಲೀಸ್ನವ್ರಿಗೆ ಸರಿಯಾಗಿ ಹೊಡೆದು ಅವನ್ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಆಕ್ಸಿಡೆಂಟ್ ಹಾಗೂ ಈ ಹುಡುಗರಿಗೆ ಏನೋ ಲಿಂಕ್ ಇದೆ ಅನ್ಸುತ್ತೆ ಅಂತ ವ್ಯಾನ್ ನಂಬರ್ ನ ನೋಟ್ ಮಾಡ್ಕೊಂಡು ಮುಂದೆ ಇರೋ ಎಲ್ಲಾ ಟೋಲ್ ಗೇಟ್ಗೂ ಇನ್ಫಾರ್ಮ್ ಮಾಡ್ತಾರೆ. ಈ ಕಡೆ ಮುಗಿಲ್ ಬಾಸ್ ಜೊತೆ ಮಾತಾಡ್ತಾ ಬರ್ತಾ ಇರುವಾಗ್ಲೇ ಕಾರ್ ಮೇಲೆ ಏನೋ ಬಿದ್ದಂಗೆ ಫೀಲ್ ಆಗಿದ್ರಿಂದ ಹುಡುಕ್ತಾ ಇರುವಾಗ ಅಲ್ಲಿ ಜೋಮೋನ್ ನ ಡೆಡ್ ಬಾಡಿ ಬಿದ್ದಿರುತ್ತೆ. ಆಗ್ಲೇ ಆಟೋನಲ್ಲಿ ಇಬ್ರು ಬರ್ತಾರೆ. ಏನಾಯ್ತು ಅಂತ ಕೇಳಿದಾಗ ಮುಗಿಲ್ ಯಾವ್ದೋ ಪ್ರಾಣಿಗೆ ಡಿಕ್ಕಿ ಹೊಡೆದು ಬಿಟ್ಟೆ ಅನ್ಸುತ್ತೆ, ಆದ್ರೆ ಏನು ಕಾಣಿಸ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಆಟೋನಲ್ಲಿ ಬಂದವರು ಸ್ವಲ್ಪ ಹೊತ್ತು ಹುಡುಕಿ ಅಲ್ಲಿ ಏನು ಕಾಣದೇ ಇರೋದ್ರಿಂದ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬಿಡಿ, ಇಲ್ಲಾಂದ್ರೆ ಸರಿಯಾಗಲ್ಲ ಅಂತ. ಮುಗಿಲ್ ಬೇಡ ಅಂತ ಎಷ್ಟೇ ಹೇಳಿದ್ರುನು ಇವನ್ ಮಾತನ್ನ ಕೇಳದೆ ಹೋಗೋ ದಾರಿಯಲ್ಲಿ ನಾವೇ ಕಾಲ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸೊ ಹಾಗಾದ್ರೆ ಇನ್ಸ್ಪೆಕ್ಟರ್ ಎಲ್ಸಾ ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ಇದ್ದಾಗ ಇನ್ನೊಂದು ಆಕ್ಸಿಡೆಂಟ್ ಆಗಿದೆ ಅಂತ ಕಾಲ್ ಮಾಡಿರೋದು ಇವ್ರೇ ಅನ್ಸುತ್ತೆ. ಪೊಲೀಸ್ನವ್ರು ಬಂದು ಡೆಡ್ ಬಾಡಿನ ನೋಡಿದ್ರೆ ಖಂಡಿತ
ಸಿಕ್ಕಾಕೊತ್ತೀನಿ ಅಂತ ಆ ಡೆಡ್ ಬಾಡಿನ ಡಿಕ್ಕಿ ಒಳಗಡೆ ಇಡ್ತಾನೆ. ಪೊಲೀಸ್ ಬರೋ ಅಷ್ಟ್ರಲ್ಲಿ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಅಷ್ಟ್ರಲ್ಲೇ ಪೊಲೀಸ್ನವರು ಸ್ಪಾಟ್ ಗೆ ಬಂದಾಗ ಯಾವ್ದೋ ಪ್ರಾಣಿಗೆ ಡಿಕ್ಕಿ ಹೊಡೆದು ಬಿಟ್ಟೆ ಅನ್ಸುತ್ತೆ. ಆದ್ರೆ ಏನು ಕಾಣಿಸ್ತಾ ಇಲ್ಲ ಅಂತ ಮುಗಿಲ್ ಡ್ರಾಮಾ ಮಾಡ್ತಾನೆ. ಪೊಲೀಸ್ನವರು ಸುತ್ತಮುತ್ತ ಹುಡುಕಾಡ್ತಾರೆ, ಆದ್ರೆ ಏನು ಸಿಗೋದೇ ಇಲ್ಲ. ಇನ್ಸ್ಪೆಕ್ಟರ್ಗೆ ಡೌಟ್ ಬಂದು ಡಿಕ್ಕಿ ನೋಡಿದಾಗ ಡಿಕ್ಕಿಯಿಂದ ರಕ್ತ ಸುರಿತಾ ಇದೆ. ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಜೋಮೋನ್ ನ ಡೆಡ್ ಬಾಡಿ ಇದೆ. ಡಿಕ್ಕಿ ಹೊಡೆದು ಸಾಯಿಸಿ ಪ್ರಾಣಿಗೆ ಡಿಕ್ಕಿ ಹೊಡೆದೆ ಅಂತ ಸುಳ್ಳು ಹೇಳ್ತೀಯಾ ಅಂತ ಮುಗಿಲ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಜೀಪ್ ಅಲ್ಲಿ ಆಲ್ರೆಡಿ ಪ್ರಿಯಾ ಹಾಗೂ ಆಶಿಕ್ ಇದ್ದಾರೆ. ಈಗ ಮತ್ತೆ ಪಾಸ್ಟ್ ಅಲ್ಲಿ ಏನ್ ನಡೀತು ಅಂತ ತೋರಿಸ್ತಾರೆ. ಎಲ್ಸಾ ಕಾರ್ ಕೀ ಹುಡ್ಕೊಂಡು ಬಂದಿರ್ತಾಳೆ ಅಲ್ವಾ, ಅವಳು ತುಂಬಾ ಗಾಬರಿಯಾಗಿ ಕೀ ತಗೊಂಡು ಹೋಗಿರ್ತಾಳೆ. ಇದರಿಂದ ಪೀಟರ್ಗೆ ಡೌಟ್ ಶುರುವಾಗಿದೆ. ಫಸ್ಟ್ ಜೋಮೋನ್ ಜೊತೆ ಹೋದ್ಲು, ಆಮೇಲೆ ಇವಳು ಮಾತ್ರ ಒಂಟಿಯಾಗಿ ರಿಟರ್ನ್ ಬಂದು ಕಾರ್ ಕೀ ತಗೊಂಡು ಹೋಗಿದ್ದಾಳೆ. ಹಾಗಾದ್ರೆ ಏನೋ ನಡೆದಿರ್ಬೋದು ಅಂತ ಯೋಚನೆ ಮಾಡ್ತಾ ನಡ್ಕೊಂಡು ಹೋಗ್ತಾನೆ. ಒಂದು ಹಳೆ ಮನೆ ಹತ್ರ ಜೋಮೋನ್ ನ ಕಾರ್ ಇದೆ. ಡೌಟ್ ಬಂದು ಮನೆ ಒಳಗಡೆ ಹೋಗಿ ನೋಡಿದ್ರೆ ಜೋಮೋನ್ ಸತ್ತು ಬಿದ್ದಿದ್ದಾನೆ. ಮೇ ಬಿ ತಂಗಿನೇ ಈ ಕೊಲೆ ಮಾಡಿದ್ದಾಳೆ ಅನ್ಸುತ್ತೆ ಅಂತ ಪೀಟರ್ಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಕೊನೆಯದಾಗಿ ಜೋಮೋನ್ ಜೊತೆನೆ ಎಲ್ಸಾ ಬಂದಿರ್ತಾಳೆ. ಪೊಲೀಸ್ ಎಂಕ್ವೈರಿ ನಡೆದ್ರೆ ಖಂಡಿತ ಅವಳೇ ಸಿಗಾಕೋತಾಳೆ. ಸೊ ತಂಗಿನ ಸೇವ್ ಮಾಡೋಕೆ ಬಾಡಿನ ಡಿಸ್ಪೋಸ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಆ ಡೆಡ್ ಬಾಡಿನ ಎಳ್ಕೊಂಡು ಬರ್ತಾನೆ. ಇದ್ರಿಂದಾನೆ ನೆಲದಲ್ಲಿ ರಕ್ತದ ಕಲೆ ಆಗಿರುತ್ತೆ. ಸೊ ಪೀಟರ್ ಡೆಡ್ ಬಾಡಿನ ಇಲ್ಲಿಂದ ತಗೊಂಡು ಹೋದ್ಮೇಲೆ ಎಲ್ಸಾ ಇಲ್ಲಿಗೆ ಬಂದು ರಕ್ತದ ಕಲೆ ಇರೋದ್ ನೋಡಿ ಗಾಬರಿ ಆದಂಗೆ ತೋರಿಸಿರ್ತಾರೆ. ಈಗ ಪೀಟರ್ ಜೋಮೋನ್ ಕಾರ್ ನಲ್ಲೇ ಡೆಡ್ ಬಾಡಿನ ಹಾಕೊಂಡು ಅಲ್ಲಿಂದ ಹೋಗ್ತಾರೆ. ಎಲ್ಸಾ ಇಲ್ಲಿಗೆ ಬಂದಾಗ ಡೆಡ್ ಬಾಡಿನೂ ಇಲ್ಲ, ಜೋಮೋನ್ ನ ಕಾರ್ ಕೂಡ ಇಲ್ದೇ ಇರೋದ್ರಿಂದ ಅವಳಿಗೆ ಗಾಬರಿ ಆಗಿರುತ್ತೆ. ಪೀಟರ್ ಜೋಮೋನ್ ಡೆಡ್ ಬಾಡಿನ ತಗೊಂಡು ಒಂದು ಬ್ರಿಡ್ಜ್ ಹತ್ರ ಬರ್ತಾನೆ. ಇಲ್ಲಿಂದ ಕೆಳಗಡೆ ಬಿಸಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಅದೇ ರೂಟ್ ನಲ್ಲಿ ಆಶಿಕ್ ಬಂದಿರ್ತಾನೆ. ಯಾರಿದು ಬ್ರಿಡ್ಜ್ ಹತ್ರ ಕಾರ್ ನಿಲ್ಸಿರೋದು ಅಂತ ನೋಡಿ ಏನು ಕೇರ್ ಮಾಡ್ದೆ ಅಲ್ಲಿಂದ ಹೋಗ್ತಿರುವಾಗ್ಲೇ ನೀನಾ ವಾಯ್ಸ್ ನೋಟ್ ನ ಇವನಿಗೆ ಕಳ್ಸಿರ್ತಾಳೆ. ಯಾಕೆ ಎಲ್ಸಾ ಸುಳ್ಳು ಹೇಳಿದ್ದಾಳೆ, ಅವಳ ಜೊತೆ ನಾನು ಮಾತಾಡ್ಬೇಕು, ಹಾಗೇನೆ ನನ್ ಪರ್ಸ್ ಎಲ್ಲೋ ಮಿಸ್ ಆಗೋಯ್ತು ಅಂತ ಯೋಚನೆ ಮಾಡ್ತಾನೆ. ಎಲ್ಸಾನೇ ಜೋಮೋನ್ ನ ಕೊಲೆ ಮಾಡಿದ್ದಾಳೆ ಅನ್ಸುತ್ತೆ. ಈ ಕೇಸ್ ನಲ್ಲಿ ಆಶಿಕ್ ನ ಸಿಕ್ಸೋದಕ್ಕೋಸ್ಕರನೇ ಪರ್ಸ್ ಕದ್ಕೊಂಡು ಬಂದಿರ್ತಾಳೆ. ನಾವಿಬ್ರು ಮಾತಾಡಿದ್ನ ಆಶಿಕ್ ನೋಡಿ ತಪ್ಪಾಗಿ ತಿಳ್ಕೊಂಡ ಅಂತ ನೀನಾ ಹತ್ರ ಸುಳ್ಳು ಹೇಳಿರ್ತಾಳೆ. ಯಾಕಂದ್ರೆ ಎಲ್ಸಾಗ್ ಚೆನ್ನಾಗ್ ಗೊತ್ತಿದೆ ನೀನಾಗೆ ಈ ರೀತಿ ಹೇಳಿದ್ರೆ ಖಂಡಿತ ನೀನಾ ಇದನ್ನ ರೆಕಾರ್ಡ್ ಮಾಡ್ಕೊಂಡು ಆಶಿಕ್ಗೆ ಹೇಳ್ತಾಳೆ ಅಂತ. ಸೊ ನಾಳೆ ದಿನ ಪೊಲೀಸ್ ಎಂಕ್ವೈರಿ ಏನಾದ್ರೂ ನಡೆದ್ರೆ ಈ ಆಡಿಯೋ ಬಗ್ಗೆ ಗೊತ್ತಾಗುತ್ತೆ. ಆಗ ಪೊಲೀಸ್ನವರು ಏನ್ ಅನ್ಕೋತಾರೆ, ಜೋಮೋನ್ ಜೊತೆ ಎಲ್ಸಾ ಮಾತಾಡಿದ್ನ ನೋಡಿ ಆಶಿಕ್ಗೆ ಜೋಮೋನ್ ನ ಕೊಲೆ ಮಾಡಿದ್ದಾನೆ ಅಂತ. ಸೊ ಇದೇ ಎಲ್ಸಾ ಮಾಡಿರೋ ಮಾಸ್ಟರ್ ಪ್ಲಾನ್. ಈಗ ನಮ್ಗೆ ಪೀಟರ್ ನ ತೋರಿಸ್ತಾರೆ. ಡೆಡ್ ಬಾಡಿನ ಈ ಬ್ರಿಡ್ಜ್ ಇಂದ ಕೆಳಗಡೆ ಬಿಸಾಡ್ಬೇಕು ಅಂತ ಅನ್ಕೋತಾನೆ. ಈಗ್ಲೇ ಜೋಮೋನ್ ಬಗ್ಗೆ ತೋರಿಸ್ತಾರೆ. ಎಲ್ಸಾ ನನಗೆ ದುಡ್ಡು ಬೇಕು ಅಂತ ಕೇಳಿರ್ತಾಳೆ ಅಲ್ವಾ, ವೈಫ್ ಹತ್ರ ಕೇಳೋದಕ್ ಆಗಲ್ಲ. ಸೊ ಫ್ರೆಂಡ್ಸ್ ಹತ್ರ ದುಡ್ಡು ಕೇಳಿರ್ತಾನೆ. ಇವತ್ತು ಎಲ್ಸಾ ಕತೆ ಮುಗಿಸ್ಬೇಕು, ಅವಳಿಂದ ನನ್ನ ನೆಮ್ಮದಿ ಹಾಳಾಗಿದೆ, ಇದು ಹೀಗೆ ಮುಂದುವರೆದ್ರೆ ಸರಿಯಾಗಲ್ಲ ಅಂತ ಜೋಮೋನ್ ಅಲ್ಲಿಂದ ಹೊರಟು ನೇರವಾಗಿ ಎಲ್ಸಾ ಮನೆ ಹತ್ರ ಬರ್ತಾನೆ. ಬೇಗ ರೆಡಿಯಾಗಿ ಬಾ ಅಂತ ಹೇಳ್ತಾನೆ. ಅವಳು ರೆಡಿಯಾಗಿ ಬಂದಾಗ ಅವಳನ್ನ ಕರ್ಕೊಂಡು ನೇರವಾಗಿ ಆ ಹಳೆ ಮನೆ ಹತ್ರ ಹೋಗಿ ಇಬ್ರು ಇಂಟಿಮೇಟ್ ಆಗಿರ್ತಾರೆ. ಹಾಗೆ ಕಟ್ ಮಾಡಿ ಪೀಟರ್ ಜೋಮೋನ್ ಬಾಡಿನ ಬ್ರಿಡ್ಜ್ ಇಂದ ಕೆಳಗಡೆ ಬಿಸಾಡೋದನ್ನ ತೋರಿಸ್ತಾರೆ. ಆಗ ಅದೇ ಬ್ರಿಡ್ಜ್ ಅಡಿಯಲ್ಲಿ ಮುಗಿಲ್ ಕಾರ್ ನಲ್ಲಿ ಹೋಗ್ತಾ ಇರುವಾಗ್ಲೇ ಆ ಡೆಡ್ ಬಾಡಿ ಇವನ್ ಕಾರ್ ಮೇಲೆ ಬಿದ್ದಿದೆ. ಸೊ ಈಗ ಮುಗಿಲ್ನ ಹಿಟ್ ಅಂಡ್ ರನ್ ಕೇಸ್ ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುವಾಗ್ಲೇ ಮುಗಿಲ್ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಈ ಗ್ಯಾಪ್ ಅಲ್ಲಿ ಆಶಿಕ್ ಅಂಡ್ ಪ್ರಿಯಾ ಕೂಡ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಒಂದ್ ಕಡೆ ಇನ್ಸ್ಪೆಕ್ಟರ್ ಮುಗಿಲ್ನ ಹಿಡಿಯೋದಕ್ಕೆ ಟ್ರೈ ಮಾಡಿದ್ರೆ ಬೇರೆ ಪೊಲೀಸ್ನವರು ಆಶಿಕ್ ಹಾಗೂ ಪ್ರಿಯಾನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಇನ್ಸ್ಪೆಕ್ಟರ್ ಹೇಗೋ ಮುಗಿಲ್ನ ಹಿಡಿದು ಹೇಳ್ಕೊಂಡು ಬರ್ತಾರೆ. ಹಾಗೆ ಕಟ್ ಮಾಡಿ ಪೀಟರ್ ನ ತೋರಿಸ್ತಾರೆ. ಕಾರ್ನ ಅದೇ ಜಾಗದಲ್ಲಿ ಬಿಟ್ಟು ಮನೆಗ್ ಬರ್ತಾನೆ. ಕಟ್ ಮಾಡಿ 5 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಕಾರ್ ನಂಬರ್ ನ ಪೊಲೀಸ್ನವರು ನೋಡಿರೋದ್ರಿಂದ ನಾವು ಖಂಡಿತ ಸಿಗಾಕೋತೀವಿ ಅಂತ ಮಾತಾಡ್ತಾ ಇದ್ದಾರೆ. ಈ ಕಡೆ ಮನೆಗ್ ಬಂದಿರೋ ಪೀಟರ್ ರಕ್ತದ ಕಲೆ ಇರೋ ಡ್ರೆಸ್ ನೆಲ್ಲ ಸುಟ್ಟು ಹಾಕ್ತಾನೆ. 5 ಜನ ಫ್ರೆಂಡ್ಸ್ ನ ಚೇಸ್ ಮಾಡ್ಕೊಂಡು ಬಂದಿದ್ದ ಪೊಲೀಸ್ನವರು ಕೊನೆಗೂ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಪೀಟರ್ಗೆ ಎಲ್ಸಾ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರೋ ವಿಷಯನೇ ಗೊತ್ತಿಲ್ಲ. ಪದೇ ಪದೇ ಅವಳ ನಂಬರ್ಗೆ ಕಾಲ್ ಮಾಡ್ತಾನೆ. ಆಕ್ಸಿಡೆಂಟ್ ಆದ ಸ್ಪಾಟ್ ನಲ್ಲಿ ಅವಳ ಫೋನ್ ಬಿದ್ದೋಗಿರುತ್ತೆ. ಈಗ ಪೀಟರ್ ಕಾಲ್ ಮಾಡ್ತಾ ಇರೋದ್ರಿಂದ ರಿಂಗ್ ಆಗ್ತಿದೆ, ಆದ್ರೆ ಯಾರು ಪಿಕ್ ಮಾಡ್ತಾ ಇಲ್ಲ. ಆಟೋ ಡ್ರೈವರ್ ಮೋಹಿನಿ ಅನ್ನೋ ಲೇಡಿನ ಒಂದು ಕಡೆ ಡ್ರಾಪ್ ಮಾಡಿದ್ರು ಅಲ್ವಾ, ಮತ್ತೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಎಲ್ಸಾಗೆ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ. ಇದೇ ಜಾಗದಲ್ಲೇ ಒಂದು ಹುಡುಗಿನ ಡ್ರಾಪ್ ಮಾಡಿದೆ ಅಂತ ಮೋಹಿನಿಗೆ ಹೇಳ್ತಾರೆ. ಈಗ್ಲೇ ನಮ್ಗೆ ಹಳೆ ಮನೇಲಿ ನಡೆದ ಘಟನೆ ಬಗ್ಗೆ ತೋರಿಸ್ತಾರೆ. ಎಲ್ಸಾ ಜೋಮೋನ್ ಜೊತೆ ಕ್ಲೋಸ್ ಆಗಿದ್ದಾಗ ಜೋಮೋನ್ ಅವಳ ಕತ್ತೆ ಹಿಸ್ಕಿ ಯಾಕೆ ಪದೇ ಪದೇ ದುಡ್ಡು ಕೇಳಿ ನನ್ಗೆ ಟಾರ್ಚರ್ ಮಾಡ್ತಾ ಇದ್ಯಾ, ಇವತ್ ನಿನ್ ಕತೆ ಮುಗಿಸ್ತೀನಿ ಅಂತ ಇಬ್ಬರ ನಡುವೆ ಫೈಟ್ ನಡೆದಿದೆ. ಕೊನೆಗೆ ಎಲ್ಸಾ ಇವನಿಗೆ ಸರಿಯಾಗಿ ಹೊಡೆದು ಸಾಯಿಸ್ಬಿಡ್ತಾಳೆ.
ಬಿಡ್ತಾಳೆ. ಆಮೇಲೆ ಗಾಬರಿಯಾಗಿ ಮನೆಗ್ ಬಂದು ಕಾರ್ ಕೀ ತಗೊಂಡು ಹೋಗಿರ್ತಾಳೆ. ಕೊಲೆ ಏನೋ ನಡೆದೋಯ್ತು. ಹೇಗಾದ್ರೂ ಈ ಕೇಸ್ ನಲ್ಲಿ ಆಶಿಕ್ ನ ಸಿಕ್ಸ್ಬೇಕು ಅಂತ ಕಾರ್ ನಲ್ಲಿ ಆ ಸೂಪರ್ ಮಾರ್ಕೆಟ್ ಕಡೆ ಹೋಗ್ತಾ ಇರುವಾಗ್ಲೇ ದಾರಿ ಮಧ್ಯೆ ಕಾರ್ ರಿಪೇರಿ ಆಗಿದೆ. ಅದೇ ರೂಟ್ ನಲ್ಲೇ ಬಂದ 5 ಜನ ಹುಡುಗರು ಹೆಲ್ಪ್ ಬೇಕಾ ಅಂತ ಕೇಳಿರ್ತಾರೆ. ಅಷ್ಟರಲ್ಲಿ ಕಾರ್ ಸ್ಟಾರ್ಟ್ ಆಗಿದ್ರಿಂದ ನೇರವಾಗಿ ಸೂಪರ್ ಮಾರ್ಕೆಟ್ ಗೆ ಬಂದಿರ್ತಾಳೆ. ಆಶಿಕ್ ಜೊತೆ ಮಾತಾಡ್ತಾ ಅವನಿಗೆ ಗೊತ್ತಿಲ್ಲದೆ ಆ ಪರ್ಸ್ ನ ಕದೀತಾಳೆ. ಈ ಗ್ಯಾಪ್ ನಲ್ಲಿ ಪೀಟರ್ ಹಳೆ ಮನೆ ಹತ್ರ ಹೋಗಿ ಜೋಮೋನ್ ಬಾಡಿನ ನೋಡಿದ ಮೇಲೆ ಗಾಬರಿ ಆಗಿದ್ರಿಂದ ತಂಗಿನೇ ಕೊಲೆ ಮಾಡಿರ್ಬೋದು, ಅವಳನ್ನ ಸೇವ್ ಮಾಡೋಕೆ ನಾನೇ ಈ ಬಾಡಿನ ಡಿಸ್ಪೋಸ್ ಮಾಡ್ತೀನಿ ಅಂತ ಬಾಡಿನ ತಗೊಂಡು ಹೋಗಿರ್ತಾನೆ. ಎಲ್ಸಾ ಮತ್ತೆ ಸ್ಪಾಟ್ ಗೆ ಬಂದಾಗ ಜೋಮೋನ್ ನ ಕಾರ್ ಆಗ್ಲಿ ಆ ಡೆಡ್ ಬಾಡಿ ಆಗ್ಲಿ ಇರೋದಿಲ್ಲ. ಇದರಿಂದ ಇವಳಿಗೆ ಗಾಬರಿ ಆಗಿದೆ. ಹೇಗೂ ಆಶಿಕ್ ನ ಸಿಕ್ಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ ಅಲ್ವಾ, ಅದಕ್ಕೆ ಪರ್ಸ್ ನ ಅಲ್ಲೇ ಬಿಸಾಡಿ ನೀನಾಗೆ ಕಾಲ್ ಮಾಡ್ತಾಳೆ. ನಾನು ಜೋಮೋನ್ ಜೊತೆ ಮಾತಾಡ್ತಾ ಇದ್ದೆ, ಇದನ್ನ ಆಶಿಕ್ ನೋಡ್ಬಿಟ್ಟ. ಅವನು ತುಂಬಾ ಕೋಪ ಮಾಡ್ಕೊಂಡಿದ್ದ. ಅವನಿಂದ ಜೋಮೋನ್ಗೆ ಏನಾದ್ರೂ ತೊಂದ್ರೆ ಆಗ್ಬಹುದು, ನೀನ್ ಅವನ್ ಜೊತೆ ಮಾತಾಡಿ ಸಮಾಧಾನ ಮಾಡು ಅಂತ ಸುಳ್ಳು ಹೇಳಿರ್ತಾಳೆ. ಆಶಿಕ್ ನ ಫ್ರೇಮ್ ಮಾಡೋದಕ್ಕೇನೆ ಎಲ್ಸಾ ಈ ಪ್ಲಾನ್ ಮಾಡಿರೋದು. ನೀನಾ ಈ ವಿಷಯನ ಆಶಿಕ್ ಗೆ ಕಾಲ್ ಮಾಡಿ ಹೇಳೋದ್ರ ಜೊತೆಗೆ ಎಲ್ಸಾ ಕಾಲ್ ರೆಕಾರ್ಡ್ ನ ಕೂಡ ಇವನಿಗೆ ಕಳ್ಸಿರ್ತಾಳೆ. ಆಶಿಕ್ ಗೆ ಗಾಬರಿ ಆಗಿದೆ. ನಾನು ಅವ್ರಿಬ್ಬರನ್ನ ನೋಡೇ ಇಲ್ಲ, ಮತ್ತ್ಯಾಕೆ ಇವಳು ಹೀಗೆಲ್ಲ ಹೇಳಿದ್ದಾಳೆ, ಇದ್ರ ಬಗ್ಗೆ ಅವಳ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಎಲ್ಸಾ ಆಶಿಕ್ ಇದ್ದ ಸ್ಪಾಟ್ ಗೆ ಬಂದು ರೋಡ್ ಕ್ರಾಸ್ ಮಾಡುವಾಗ ಈ ಆಕ್ಸಿಡೆಂಟ್ ಆಗಿದೆ. ಈ ಗ್ಯಾಪ್ ನಲ್ಲಿ ಪೀಟರ್ ಜೋಮೋನ್ ಬಾಡಿನ ಬ್ರಿಡ್ಜ್ ಇಂದ ಕೆಳಗಡೆ ಬಿಸಾಡಿರ್ತಾನೆ. ಆಮೇಲೆ ಅದೇ ಬ್ರಿಡ್ಜ್ ಅಡಿಯಲ್ಲಿ ಮುಗಿಲ್ ಕಾರ್ ನಲ್ಲಿ ಹೋಗ್ತಾ ಇರುವಾಗ ಆ ಬಾಡಿ ಅವನ್ ಕಾರ್ ಮೇಲೆ ಬಿದ್ದಿರುತ್ತೆ. ಈಗ ಮುಗಿಲ್ ನ ಬಾಸ್ ಸ್ಪಾಟ್ ಗೆ ಬಂದು ಕಾರ್ ನ ಚೆಕ್ ಮಾಡಿದಾಗ ಒಂದು ಬೆಲೆ ಬಾಳೋ ವಸ್ತು ಕಾಣಿಸ್ತಾ ಇಲ್ಲ. ಒಂದು ಕೀ ಚೈನ್ ತರ ಇರೋ ವಸ್ತು ಒಳಗಡೆ ಡೈಮಂಡ್ ಇಟ್ಟು ಅದನ್ನ ಡೀಲರ್ ಗೆ ಕೊಡೋದಕ್ಕೆ ಥಾಮಸ್ ಮುಗಿಲ್ ಗೆ ಹೇಳಿರ್ತಾರೆ. ಅಷ್ಟರಲ್ಲಿ ಬಾಡಿ ಕಾರ್ ಮೇಲೆ ಬಿದ್ದಾಗ ಆ ಸ್ಪಾಟ್ ಗೆ ಆಟೋನಲ್ಲಿ ಇಬ್ರು ಬಂದಿರ್ತಾರೆ ಗೊತ್ತಾ, ಅದ್ರಲ್ಲೊಬ್ಬ ಕೀ ಚೈನ್ ನ ಕದ್ದಿರ್ತಾನೆ. ಅವ್ರಿಬ್ರಿಗೆ ಇದ್ರ ಬೆಲೆ ಗೊತ್ತೇ ಇಲ್ಲ. ಆಕ್ಚುಲಿ ಮುಗಿಲ್ ಈ ಡೈಮಂಡ್ ಇರೋ ಲಾಕೆಟ್ ನ ಆಶಿಕ್ ಗೆ ಕೊಡೋದಕ್ಕೋಸ್ಕರನೇ ಹೊರಟಿರ್ತಾನೆ. ಯಾಕಂದ್ರೆ ಆಶಿಕ್ ಈ ತರ ಇಲ್ಲಿಗಲ್ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಈಗ ಆಶಿಕ್ ಹಾಗೂ ಪ್ರಿಯಾ ಹಾಗೇನೆ ಮುಗಿಲ್ ಕೂಡ ಅರೆಸ್ಟ್ ಆಗಿದ್ದಾರೆ. ಜೋಮೋನ್ ನ ವೈಫ್ ಕಾಲ್ ಮಾಡ್ತಾರೆ, ಆದ್ರೆ ಜೋಮೋನ್ ಸತ್ತೋಗಿರೋದ್ರಿಂದ ಯಾರು ಕಾಲ್ ಪಿಕ್ ಮಾಡಲ್ಲ. ಹಾಗೇನೆ ನೀನಾ ಎಲ್ಸಾಗೆ ಕಾಲ್ ಮಾಡ್ತಾಳೆ. ಅವಳ ಫೋನ್ ಕೂಡ ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ಬಿದ್ದೋಗಿರೋದ್ರಿಂದ ಯಾರು ಪಿಕ್ ಮಾಡಲ್ಲ. ಈಗ ಅಂಜಲಿನ ತೋರಿಸ್ತಾರೆ. ಬ್ರೇಕಿಂಗ್ ನ್ಯೂಸ್ ನಲ್ಲಿ 5 ಜನರನ್ನ ಹಿಟ್ ಅಂಡ್ ರನ್ ಕೇಸ್ ನಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವಳಿಗೆ ಅನ್ನಿಸ್ತಾ ಇದೆ ಅವರು ಸಿಗಾಕೊಂಡಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದ್ರೆ ಆ ವಿಡಿಯೋ ಇಟ್ಕೊಂಡು ಪದೇ ಪದೇ ದುಡ್ಡು ಕೇಳ್ತಾರೆ ಅಂತ. ಪೀಟರ್ ಮನೆ ಹಾಗೆ ಜೋಮೋನ್ ಮನೆಗೆ ಕಾಲ್ ಮಾಡಿ ಜೋಮೋನ್ ಹಾಗೂ ಎಲ್ಸಾ ಸತ್ತೋಗಿರೋ ವಿಷಯನ ಪೊಲೀಸ್ನವರು ಹೇಳಿದ್ರಿಂದ 2 ಫ್ಯಾಮಿಲಿಗೂ ಗಾಬರಿ ಆಗುತ್ತೆ. ಈ ಸಿನಿಮಾದಲ್ಲಿ ಏನ್ ಹೇಳೋಕೆ ಹೊರಟಿದ್ದಾರೆ ಅಂದ್ರೆ ದುಡ್ಡಿನ ಹಿಂದೆ ಓಡ್ತಿರೋ ಪ್ರಪಂಚ, ಪ್ರತಿದಿನ ರಾತ್ರಿ ಈ ತರದ ಘಟನೆಗಳು ನಡೀತಾ ಇರುತ್ತೆ ಅಂತ. ಇದೊಂದು ಹಾಲಿವುಡ್ ಚಿತ್ರದಿಂದ ಇನ್ಸ್ಪೈರ್ ಆಗಿನೇ ತೆಗ್ದಿದ್ದಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.